ಅಮ್ಮ ಪೂರ್ಣಿಮಾ ಇನ್ನು ದಮ್ ಕಟ್ಸ್ತೀನಿ, ಇಷ್ಟು ಘಮ ಘಮ ಅಂತೈತೆ. ತುಂಬ ರುಚಿಯಾಗಿದೆ. ಆ್ಯಕ್ಚುಲಿ ಬ್ಯೂಟಿಫುಲ್. ಈ ಥರ ಬಿರಿಯಾನಿ ದಾವಣಗೆರೆ ಯಾವ ಹೋಟೆಲಲ್ಲೂ ಸಿಗೋದಿಲ್ಲ. ಒಂದ್ಸರಿ ಟ್ರೈ ಮಾಡಿ, ಬಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ಏನಿದು? ನಮಸ್ತೆ. ಏನು ಪೂರ್ಣಿಮಾ, ಮಟನ್ ಎಷ್ಟೊತ್ತು ತಂದ್ಬಿಟ್ಟಿಯಾ? ಇವತ್ ಭಾನುವಾರ ಅಲ್ಲಮ್ಮ, ಒಳ್ಳೆ ಮಟನ್ ಕಡ್ದು ಗುಡ್ಡೆ ಮಾಂಸ ಹಾಕಿದ್ರು ನೋಡಿ, ಒಂದ್ ಪಾಲ್ ಎತ್ಕೊಂಡ್ ಬಂದ್ಬಿಟ್ಟೆ ನಾನು. ಸರಿ, ಹಂಗಾದ್ರೆ ಇದನ್ನೆಲ್ಲ ಹಾಕ್ಬಿಟ್ಟು ಯಾವ ರೆಸಿಪಿ ಮಾಡಿ ತೋರ್ಸೋಣ? ಹಾಗಾದ್ರೆ ನಾವು ಮಟನ್ ಬಿರಿಯಾನಿ ಮಾಡಿ ತೋರ್ಸೋಣ. ಅತ್ತೆ, ನಾವು ಇವತ್ತು ಮಟನ್ ಬಿರಿಯಾನಿ ಒಳ್ಳೆ ಗಮ್ಮತ್ತಿಂದ ಅತ್ತೆ ಸೊಸೆ ಗಮ್ಮತ್ ತೋರ್ಸೋಣ, ಕೈ ರುಚಿನ ತೋರ್ಸೋಣ. ಬಾ ಹೋಗೋಣ. ಆಗಿದ್ರೆ ತಡ ಮಾಡೋದ್ ಬೇಡ, ಬನ್ನಿ ಹೋಗೋಣ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಪೂರ್ಣಿಮಾ, ಅವ್ರಿಬ್ರು ಸೇರ್ಕೊಂಡು ಈಗ ಬಿರಿಯಾನಿಗೆ ಏನೇನ್ ಬೇಕು ಒಲೆಗಿಲೆ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದಾರೆ. ಮಟನ್ ಗಿಟನ್ ತೊಳ್ಕೊಂಡು ನಾವೆಲ್ಲ ಮಸಾಲೆ ಹೆಚ್ಕೊಡೋಣ. ನಾವಿಬ್ರು ಸೇರ್ಕೊಂಡು ರೆಡಿ ಮಾಡ್ಕೊಡೋಣ. ನಮ್ ಬಿರಿಯಾನಿ ತಿನ್ನಕ್ಕೆ ಫುಲ್ ಎಕ್ಸೈಟ್ಮೆಂಟ್ ರೆಡಿ ಆಗ್ತಾ ಇದೀವಿ. ನಮ್ ಫ್ರೆಂಡ್ಸ್ ಕೂಡ ಹೇಗ್ ಮಾಡ್ತೀವಿ ಅಂತ ನೋಡಕ್ಕೆ ಕಾಯ್ತಾ ಇದಾರೆ. ಬೇಗ ಬೇಗ ಮಾಡಿ ತೋರ್ಸೋಣ. ಸರಿ, ಪುದೀನ, ಪಾಲಕ ಸೊಪ್ಪು, ಕೊತ್ತಂಬರಿ, ತೆಗಿಲದ್ನ ಮೆಣಸಿನ್ಕಾಯಿ ಹಾಕ್ಲಾ? ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ತೀರಾ ನಯಸ ಮಾಡ್ಬೇಡ. ಬದ್ಲ ಪೂರ್ಣಿಮಾ, ಮಟನ್ ತಗೊಂಬಾರ, ಮಟನ್ ತೊಳೆಯೋಣ. ಸರಿ, ಹಾಕ್ಲಾ? ಹಾಕ್ರಿ, ತೊಳಿತೀನಿ. ಬಿರಿಯಾನಿ ಮಾಡಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೇಳಿದೀವಿ. ಈಗ 3 kg ಮಟನ್ಗೆ ಹಸಿಮೆಣಸಿನ್ಕಾಯಿ, ಪುದೀನ, ಪಾಲಕ್, ಕೊತ್ತಂಬರಿ ಪೇಸ್ಟ್, ಕಾಯಿ, ಚಕ್ಕೆ, ಏಲಕ್ಕಿ, ಲವಂಗ ಹಾಕಿ 1 ಪೇಸ್ಟ್, ಹಸಿಮೆಣಸಿನ್ಕಾಯಿದು 1 ಪೇಸ್ಟ್. ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ, ಟೊಮೊಟೊ, ಈರುಳ್ಳಿ, ಮೆಂತೆ ಸೊಪ್ಪು. ಇವನ್ನೆಲ್ಲ ಹೋಗಿ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕಾ? ಸರಿ, ನಾನು ಲಕ್ಷ್ಮತ್ತೆ ಹೋಗಿ ಮಿಕ್ಸಿ ಮಾಡ್ಕೊಂಡ್ ಬರ್ತೀವಿ. ಆಯ್ತಾ? ಬದ್ಲ ಮಾಡ್ಕೊಂಡ್ ಭಾಷಾ, ನೈಸ್ ಮಾಡ್ಬೇಡ. ಬಾತೆ ಹೋಗೋಣ. ಮತ್ತೆ ಬಿರಿಯಾನಿಗೆ ಮಸಾಲೆ ಹಾಕಕ್ಕೆ ಪಾತ್ರೆ ಇಡ್ಲಾ? ಒಗ್ಗರಣೆ ಹಾಕೋಣ. ಅತ್ತೆ ಸೊಸೆ ಗಮ್ಮತ್ತು ಅಂತ ತೋರ್ಸಿದೀವಿ. ಎಣ್ಣೆ, ಬಿರಿಯಾನಿಗೆ ಹಾಕೋ ಮಸಾಲೆ ಚಕ್ಕೆ, ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು, ಪಲಾವ್ ಎಲೆ, ಮೆಂತೆ ಸೊಪ್ಪು, ಈರುಳ್ಳಿ, ಉದ್ದಕ್ಕೆ ಹೆಚ್ಚಿನ ಈರುಳ್ಳಿ, ಮಟನ್ ಹಾಕದೀಗ. ಮಟನ್ ಹಾಕ್ಲಾ? ಈರುಳ್ಳಿ ಎಲ್ಲ ಫ್ರೈ ಆಗೈತಿ. ಉಪ್ಪು, ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಪುದೀನ, ಪಾಲಕ್, ಕೊತ್ತಂಬರಿ ಪೇಸ್ಟ್, ಧನಿಯಾ ಪುಡಿ, ಕೊಬ್ಬರಿ, ಚಕ್ಕಿ, ಏಲಕ್ಕಿ, ಲವಂಗ ಪೇಸ್ಟ್,
ಏನಮ್ಮ ಇಷ್ಟೇ ಮಸಾಲೆ ಹಾಕಿದ್ ಘಮ ಘಮ ಸ್ಮೆಲ್ ಬರ್ತೈತೆ. ಲಕ್ಷ್ಮತ್ತೆ ಹೊಟ್ಟೆ ಎಷ್ಟು ಚೂರು ಅಂತೈತಲ್ಲ ಈಗ. ಅತ್ತೆ ಸೊಸೆ ಗಮ್ಮತ್ತು ಅಂದ್ರೆ ಈ ರುಚಿ. ಹೌದು. ಸಣ್ಣಕ್ಕೆ ಹೆಚ್ಚಿ ಟೊಮೊಟೊ. ನಿಮ್ಮ ಉಪ್ಪು ಖಾರ ಎಲ್ಲ ಇಡಿಲಿ, ಹಾ. ಚಂದ ಕುದಿಲಿ, ಬಾಯಿ ಮುಚ್ಚನ. ಹಾ ಸರಿ. ಈಗ ಉಪ್ಪು ಖಾರ ಹಿಡ್ದಿದೆ, ನೀರ್ ಹಾಕ್ಬಿಟ್ಟು ಕುದಿಸ್ಲಿಕ್ ಬಿಡೋಣ. ಪೂರ್ಣಿಮಾ ಹಾ ಹೇಳಿ. ನೀರ್ ಮಳಸ್ ನೋಡು. ಹಾ ನೀರ್ ಮಳ್ತಾ ಇದ್ದೆ. ಅಕ್ಕಿ ಹಾಕವ್ವ. ಅಕ್ಕಿ ಹಾಕನ್ರ? ಹಾ, ಅಕ್ಕಿ ಹಾಕು. ಮತ್ತೆ ಬಾಸ್ಮತಿ ಅಕ್ಕಿನ ಹಾಕ್ಬಿಡ್ಲಾ ಇವಾಗ? ಹಾ, ಹಾಕ್ಬಿಡು. ಪೂರ್ಣಿಮಾ ಹ್ಮ್. ನಿಂಬೆ ಹಣ್ಣು. ಆಗಕ್ ಬಂದೈತಿ. ಲಾಸ್ಟ್ ನಿಂಬೆ ಹಿಂಡಿ ತಟ್ಟೆ ಮುಚ್ಚಿ ದಮ್ ಕಟ್ಸ್ಬಿಡಣ. ಅಮ್ಮ ಪೂರ್ಣಿಮಾ ಇನ್ನು ದಮ್ ಕಟ್ಸ್ತೀನಿ, ಇಷ್ಟು ಘಮ ಘಮ ಅಂತೈತೆ. ಟೇಸ್ಟ್ ಅಂತೂ ನೋಡಕ್ಕೆ ಅದ್ಭುತವಾಗಿ ಕಾಣುತ್ತೆ. ಟೇಸ್ಟ್ ಇನ್ನೇನು ರುಚಿಯಾಗಿರುತ್ತೆ ಬಿಡಮ್ಮ. 1 2 3 ಸ್ಟಾರ್ಟ್. ಹೇ ಲಕ್ಷ್ಮತೆ, ನಿನ್ ತುಟಿ ಏನಷ್ಟು ಕೆಂಪ್ ಆಗ್ಬಿಟ್ಟೈತೆ. ಬಾರಿ ಯಾಕ ತುಟಿ ಹಿಂಗ್ ಅಂತ ಇದೆ. ಔಟ್ ಔಟ್ ಔಟ್. ಹೋಗಿ ಹಿಂಗಿಂದ ಇಡ್ಕ. 1 2 3. ವಾ ಎಷ್ಟೊಂದಿರಲಿ. ಯಾಕೆ ಕೂರ್ಸೋಣ ಲೋಗೆ ನೀನರ ಸಾಕ್ಬಿಡೆ ಕಣ್ಬಿಟ್ಟು ಬಾರಿ ಕಡೆ. ಅಲ್ಲ ಏನೋ ಬಂತು. ಇದು ಯಾಕೆ ಬಾರಿ ಅಥವಾ ನೀನೇ ಕಳ್ಳಿ ಮತ್ತೆ. ಪೂರ್ಣಿಮಾ ಅಮ್ಮ, ನೀವು ಮಾಡಿರೋ ಮಟನ್ ಬಿರಿಯಾನಿ ಫಸ್ಟ್ ನೋಡ್ರಿ, ಬೆಂದೈತೆ ಇಲ್ಲ ಮಟನ್? ಬೆಂದೈತಾ? ಈಗ ನಾವು ಟೇಸ್ಟ್ ನೋಡಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿರೋ ನಮ್ಮ ಅತಿಥಿಗಳಿಗೆ ಫಸ್ಟ್ ಟೇಸ್ಟ್ ಕೊಟ್ಬಿಟ್ಟು ಆಮೇಲೆ ರುಚಿ ನೋಡೋಣ. ಬರ್ರಿ. ಇವತ್ತು ನಮ್ಮ ಮನೆಗೆ ಬಂದಿರೋ ಅಂತ ಅತಿಥಿಗಳು ಪಾಂಡು ಮತ್ತೆ ಪ್ರಶಾಂತಿ ಅವರು. ಇವರು ಶ್ರೇಷ್ಠ ಮೆಡಿಕಲ್ಸ್ ದಾವಣಗೆರೆ ಮೆಡಿಕಲ್ ಶಾಪ್ ಓನರು, ದಾವಣಗೆರೆ ವಾಸಿ ಅವರು. ಅವರಿಗೆ ಇವತ್ತು ನಾವು ಮಾಡಿರೋಂಥ ದಮ್ ಬಿರಿಯಾನಿ ರುಚಿ ಹೇಗಿದೆ ಅಂತ ನೋಡಿ ಹೇಳಲಿಕ್ಕೆ ಕೊಡ್ತಾ ಇದ್ದೀವಿ. ಸರ್, ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ. ನಾವು ಮಾಡಿರೋಂಥ ಅಡುಗೆ ಹೇಗಿದೆ ಅಂತ ನೋಡಿ ಹೇಳಿ. ಆ್ಯಕ್ಚುಲಿ ನಾವು ಕೂಡ ಇದು ದಾವಣಗೆರೆ ಅಮ್ಮನ ಕೈ ರುಚಿನ ವಿಡಿಯೋಗಳನ್ನು ತುಂಬ ನೋಡ್ತಾ ಇದ್ವಿ. ಸೊ ಎಲ್ಲ ರಿವ್ಯೂಸು ಮತ್ತು ಫೀಡ್ಬ್ಯಾಕ್ ತುಂಬ ಚೆನ್ನಾಗೇ ಬರ್ತಾಯಿತ್ತು, ಮತ್ತು ಅಡುಗೆ ಕೈ ರುಚಿ ತುಂಬಾ ಹೇಳ್ತಾಯಿದ್ರು. ಸೊ ಒಂದಿನ ನೋಡೋಣ ನಾವು ಅಂತೇಳಿ, ಟೇಸ್ಟ್ ಮಾಡೋಣ ಅಮ್ಮನ ಕೈ ರುಚಿನ ಅಂತೇಳಿ ಬಂದಿದ್ದೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ರುಚಿಯಾಗಿದೆ. ಆ್ಯಕ್ಚುಲಿ ಬ್ಯೂಟಿಫುಲ್. ಈ ಥರ ಬಿರಿಯಾನಿ ದಾವಣಗೆರೆ ಯಾವ ಹೋಟೆಲಲ್ಲೂ ಸಿಗೋದಿಲ್ಲ. ಒಂದ್ಸರಿ ಟ್ರೈ ಮಾಡಿ, ಬಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಬಂದಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗೂ ಬಿರಿಯಾನಿ, ಕಬಾಬು, ಚಿಕನ್ ಈ ಥರ ಮಾಡೋದಕ್ಕೆ ನಮಗೂ ಕೂಡ ಆಸೆ ಆಗೋದು. ಯಾವಾಗ ಬಂದು ಈ ಥರ ತಿನ್ನೋದು ಏನು ಅಮ್ಮನ ಕೈ ರುಚಿಯಲ್ಲಿ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ನಮಗೆ ಯೋಗ ಬಂದಿದೆ ತಿನ್ನೋಕ್ಕೆ. ಹಂಗಾಗಿ ಇವತ್ತು ಬಿರಿಯಾನಿ, ಮಟನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿದೆ. ಮತ್ತು ಮೀಡಿಯಮ್ ಸ್ಪೈಸಿ ಇಲ್ಲ, ಖಾರ ಇಲ್ಲ, ಮೀಡಿಯಮ್ ಇದೆ. ಮಕ್ಕಳು ಕೂಡ ತಿನ್ಬೋದು ಇಷ್ಟಪಟ್ಟು. ದಾವಣಗೆರೆ ಅಮ್ಮನ ಕೈ ರುಚಿ ಹೇಗಿದೆ? ಸೂಪರ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮತೆ, ಪೂರ್ಣಿಮಾ ಅಮ್ಮ ಸೇರ್ಕೊಂಡು ಮಾಡಿರೋ ಅಂತ ಮಟನ್ ದಮ್ ಬಿರಿಯಾನಿ ಟೇಸ್ಟ್ ಹೇಗಿದೆ ನೋಡೋಣ. ನೋಡೋಣ ಬಾ. ದಾವಣಗೆರೆ ಅಮ್ಮ ಕೈ ರುಚಿ ಟೀಮ್, ನಾವು ಮಾಡಿರೋಂತ ಮಟನ್ ದಮ್ ಬಿರಿಯಾನಿ ಟೇಸ್ಟ್ ಹೇಗಿದೆ ನೋಡೋಣ. ಎಷ್ಟು ಬಿರಿಯಾನಿ ಅಗಳಗಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಲಕ್ಷ್ಮತೆ, ಸ್ಟಾರ್ಟಿಂಗ್ ಇವರಿಬ್ರು ಹೇಳ್ದಂಗೆ ಅತ್ತೆ ಸೊಸೆರ ಕೈ ರುಚಿ ಗಮ್ಮತ್ತು ಸೂಪರ್.
ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಇವತ್ತು ನಿಮಗೆ ಖುಷಿಯಾಗಿರೋದಲ್ಲ?